ಅದೇ ರೀತಿ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸಪ್ಪ, ಇಲ್ಲಿವರೆಗೂ ಕರ್ತನೆ ನಮ್ಮ ಜೊತೆ ಕರ್ತನೆ ಆರಾಧನೆಯಲ್ಲಿ ನೀವು ತಾನೇ ಇದ್ದು ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಿಮ್ಮ ಒಂದು ಸತ್ಯ ವಾಕ್ಯಗಳನ್ನ ಕರ್ತನೆ ನಾವು ಕೇಳಲಿಕ್ಕೆ ಮತ್ತೆ ಆ ವಾಕ್ಯಗಳನ್ನ ಜ್ಞಾನ ಮಾಡ್ಲಿಕ್ಕೆ ಕರ್ತನೆ ನಾವೆಲ್ಲರೂ ಕೂಡಿ ಸೇರ್ಕೊಂಡು ಹೋಗ್ತಿರುವಾಗ ನಿನ್ನ ಪರಿಶುದ್ಧಾತ್ಮನ ಬಲದ ಕರ್ತನೆ ನಮ್ಮನ್ನ ತುಂಬಿಸು. ನಿಮ್ಮ ವಾಕ್ಯ ಹೇಳುತ್ತದೆ, ಕಿವಿಯುಳ್ಳವನು ಕೇಳಲೆಂಬುದಾಗಿ. ಎಲ್ಲರ ಕಿವಿಗಳು ಕರ್ತನೆ ಸರಿಯಾದ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗೆ ಕೇಳುವಂತ ಎಲ್ಲರ ಒಂದು ಆತ್ಮಿಕ ಕಣ್ಣುಗಳನ್ನ ನೀನು ತೆರಿಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಕೇವಲ ಕರ್ತನೆ ಈ ವಾಕ್ಯಗಳ ಸತ್ಯ ವಾಕ್ಯಗಳ ನಾವು ಬಲವಾಗಿ ಇಟ್ಕೊಂಡು ನಾವು ಕರ್ತನೆ ಈ ಲೋಕದಲ್ಲಿ ಇರುವಷ್ಟು ದಿನ ನಿಮ್ಮ ಒಂದು ಸತ್ಯ ಸುವಾರ್ತೆಗಾಗಿ ಜೀವಿಸಲಿಕ್ಕೆ ಕರ್ತನೆ ಸಹಾಯ ಮಾಡ್ರಿ. ಕೊಡುವಂತ ಸೇವಕರನ್ನು ಕರ್ತನೆ ಮುಟ್ರಿ, ಬಲಪಡಿಸ್ರಿ. ವಾಕ್ಯ ಹಂಚುವಂತ ನಿನ್ನ ಮಗನನ್ನ ನಿನ್ನ ಪರಿಶುದ್ಧಾತ್ಮನ ಬಲದ ಕರ್ತನೆ ನೀನ್ ತಾನೇ ಇದು ನಡೆಸ್ಕೊಡ್ಬೇಕೆಂಬುದಾಗಿ ಅಯ್ಯ ನಮ್ಮನ್ನು ನಾವು ತಗ್ಗಿಸ್ಕೊಳ್ತೇವೆ. ನಿನ್ನ ನಾಮ ಒಂದೇ ಮಹಿಮೆಪಡಿಸ್ತೇವೆ. ಎಲ್ಲ ಘನ ಮಹಿಮೆಯನ್ನು ಕೊಟ್ಟು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಜೀವಳ ತಂದೆಯ ದೇವರೇ, ಆಮೆನ್. ಥ್ಯಾಂಕ್ ಯು ಬ್ರದರ್. ವೆಲ್ಕಮ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ನೋಡೋಣ. ಅದರಲ್ಲೂ ಮುಖ್ಯವಾಗಿ ಈ ರಕ್ಷಣೆಯ ಮಾರ್ಗ ಎಂಬುದಾಗಿ ನೋಡ್ತೇವೆ. ಸುಮಾರು ಸಲ ನಾವು ಫಸ್ಟ್ ಇಂದ ಜಾಯ್ನ್ ಆಗ್ತಿರೋರು ಕೇಳ್ತಾ ಇದ್ದಾರೆ, ಗೊತ್ತಿರುತ್ತೆ. ಆದ್ರೂ ಮತ್ತೊಂದ್ಸಲಿ ನಾವ್ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಎಂಬುದಾಗಿ ಅನಿಸ್ತು. ಹಾಗಾಗಿ ಇನ್ನೊಂದ್ಸಲಿ ನಾವ್ ಇದ್ರ ಬಗ್ಗೆ ನೋಡೋಣ. ಇದು ತುಂಬಾ ಪ್ರಾಮುಖ್ಯವಾದದ್ದು, ಈ ರಕ್ಷಣೆ ಮಾರ್ಗ ಅನ್ನುವಂಥದ್ದು. ಇದನ್ನು ನಾವು ತಿಳ್ಕೊಂಡ್ರೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅನೇಕರಿಗೆ ನಾವು ಸರಿಯಾದ ಒಂದು ಸುವಾರ್ತೆಯನ್ನ ಹೇಳೋದಕ್ಕೆ ಸಾಧ್ಯವಾಗುತ್ತೆ. ರಕ್ಷಣೆಯ ಮಾರ್ಗ ಅಂತ ಅಂದ್ರೆ ದೇವರನ್ನ ಭೇಟಿಯಾಗಲು ಮಾರ್ಗ ಎಂಬುದಾಗಿ ನಾವು ನೋಡ್ತಾ ಇರುವಂತದ್ದು. ಏನು ಈ ರಕ್ಷಣೆಯ ಮಾರ್ಗ ಎಂಬುದಾಗಿ ನಾವು ನೋಡುವಾಗ, ಪರಿಚಯದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಪದೇ ಪದೇ ಪರಿಹರಿಸಲಾಗದ ಸಮಸ್ಯೆಗಳನ್ನ ಎದುರಿಸ್ತೇವೆ. ಕುಟುಂಬದಲ್ಲಿನ ಕಷ್ಟಗಳಾಗಿರ್ಲಿ, ಕೆಲಸದ ವಿಷಯಗಳಾಗಿರ್ಲಿ, ಮಕ್ಕಳ ವಿಷಯ ಆಗಿರ್ಲಿ, ಮತ್ತೆ ಖಚಿತವಿಲ್ಲದ ಭವಿಷ್ಯ ಇರುತ್ತೆ ನಮ್ಮ ಬಗ್ಗೆ ಆಗ್ಲಿ ಅಥವಾ ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೋ ಏನೋ ಅಥವಾ ಒಂದು ಸರಿಯಾದ ಒಂದು ಕ್ಲಾರಿಟಿ ಇಲ್ಲದೆ ಇರುವಂತ ಭವಿಷ್ಯ, ಮತ್ತೆ ಆತ್ಮಿಕವಾದ ಸಮಸ್ಯೆ ಆಗಿರ್ಬೋದು, ಮತ್ತೆ ಶಾರೀರಿಕವಾದ ಸಮಸ್ಯೆಗಳು ಯಾವಾಗಲೂ ನಮ್ಮ ಮುಂದೆ ಅವು ಏನ್ ಮಾಡ್ತಿರುತ್ತೆ, ಕಾಣ್ತಾ ಇರುತ್ತೆ ಪರಿಸ್ಥಿತಿಗಳು, ಸಮಸ್ಯೆಗಳು. ಆದ್ರಿಂದ ಈ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ಅಂದ್ರೆ ಮೇಲೆ ಹೇಳಿರುವ ಹಾಗೆ ಅದು ಕುಟುಂಬದ ಸಮಸ್ಯೆ ಆಗಿರ್ಬೋದು, ಕೆಲಸದಲ್ಲಿ ಸಮಸ್ಯೆ ಆಗಿರ್ಬೋದು, ಮಕ್ಕಳದು, ಭವಿಷ್ಯದ್ದು, ಆತ್ಮಿಕದ್ದು, ಶಾರೀರಿಕವಾದ ಯಾವುದೇ ಸಮಸ್ಯೆ ಆದ್ರೂ ಕೂಡ ಯೇಸು ಜನರಿಗೆ ಗೊತ್ತಿಲ್ಲದೆ ಇರೋದ್ರಿಂದ, ಸುವಾರ್ತೆ ಜನರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಆ ಒಂದು ಸಮಸ್ಯೆನ ಯಾವ ರೀತಿ ಪರಿಹರಿಸ್ಕೊಳ್ಳೋದಕ್ಕೆ ನೋಡ್ತಾರೆ ಅಂದ್ರೆ, ಅನೇಕರು ಈ ಮದ್ಯಪಾನದ ಚಟಕ್ಕೆ ಬೀಳ್ತಾರೆ. ಸಮಸ್ಯೆಗಳಿರೋದ್ರಿಂದ ನನ್ನ ಕುಟುಂಬ ಹಿಂಗಾಗೋಯ್ತು, ನನ್ನ ಮಕ್ಳು ಹಿಂಗಾಗೋದ್ರು, ನನ್ನ ಭವಿಷ್ಯ ಹಿಂಗಾಗೋಯ್ತು, ನನ್ನ ಕೆಲಸ ಹಿಂಗ ಹೋಯ್ತು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಅನೇಕರು ಈ ಮಾದಕ ವ್ಯಸನಗಳಿಗೆ, ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರೆ ಎಂಬುದಾಗಿ ನೋಡ್ತೇವೆ. ಮತ್ತೆ ಅಜಾಗರೂಕ ಜೀವನ, ಕೇರ್ಲೆಸ್ ಜೀವಿತವನ್ನ ಜೀವಿಸ್ತಾರೆ. ಅವರ ಜೀವನದ ಬಗ್ಗೆ ಅವ್ರಿಗೆ ಸ್ವಲ್ಪನೂ ಜಾಗರೂಕತೆ ಅನ್ನೋದೇ ಇರೋದಿಲ್ಲ. ನಿರ್ಭಯವಾಗಿ ಬೇಕು ಬೇಡದಿರುವಂತ ಜೀವಿತವನ್ನ ಅವ್ರು ಜೀವಿಸ್ತಾ ಇರ್ತಾರೆ. ಕಾರಣ ಸಮಸ್ಯೆಗಳು, ಯಾವ ಉತ್ತರವನ್ನು ಕೂಡ ಅವ್ರು ಕಂಡುಕೊಳ್ಳಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಧರ್ಮವನ್ನ ಬದಲಾವಣೆ ಮಾಡ್ತಾರೆ. ನನಗೆ ಹಿಂದೂ ಧರ್ಮದಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಅದಕ್ಕೆ ನಾನು ಬೌದ್ಧ ಧರ್ಮಕ್ಕೆ ಹೋಗ್ತೀನಿ ಅಥವಾ ಮುಸ್ಲಿಂ ಧರ್ಮಕ್ಕೆ ಹೋಗ್ತೀನಿ, ಕ್ರೈಸ್ತ ಧರ್ಮಕ್ಕೆ ಹೋಗ್ತೀನಿ ಅಂತ ಹೇಳಿ ಜನರು ಈ ತರ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ, ಶಾರೀರಿಕವಾದ ಕಷ್ಟ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ಧರ್ಮ ಬದಲಾವಣೆ ಆಗ್ತಾರೆ, ಮೂಢನಂಬಿಕೆಗಳಲ್ಲಿ ಬೀಳ್ತಾರೆ, ಮಾಟ ಮಂತ್ರ ಮಾಡ್ಸಕ್ಕಂತ ಹೋಗ್ತಾರೆ. ಹಣ ಗಳಿಸಿದ್ರೆ ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಅವ್ರವ್ರ ಬಲಗಳ ಮೇಲೆ ಅವರು ಅವಲಂಬನೆ ಆಗೋದನ್ನ, ಆಧಾರವಾಗಿರೋದನ್ನ ನಾವು ನೋಡ್ತೇವೆ. ಸೊ ಇದು ಒಂದು ಜನರ ಪರಿಸ್ಥಿತಿ. ಯಾವುದೇ ವ್ಯಕ್ತಿನ ನೋಡಿ, ಯಾವುದೇ ಕುಟುಂಬನ ತಗೊಳ್ಳಿ, ಒಂದಲ್ಲ ಇನ್ನೊಂದು ರೀತಿಯಾದ ಸಮಸ್ಯೆ ಇದ್ದೇ ಇರುತ್ತೆ.
ಅದು ಕುಟುಂಬಕ್ಕೆ ಸಂಬಂಧಪಟ್ಟದ್ದು, ಕೆಲಸಕ್ಕೆ ಸಂಬಂಧಪಟ್ಟದ್ದು, ಮಕ್ಳಿಗೆ ಸಂಬಂಧಪಟ್ಟದ್ದು, ಭವಿಷ್ಯಕ್ಕೆ ಸಂಬಂಧಪಟ್ಟದ್ದು, ಆತ್ಮಿಕವಾದದ್ದು, ಶಾರೀರಿಕವಾದದ್ದು. ಸಮಸ್ಯೆ ಇಲ್ದಿರುವಂತ ಕುಟುಂಬ ಖಂಡಿತ ಇಲ್ಲ. ಸೊ ಹಾಗಾಗಿ ಈ ಸೈತಾನ ಏನ್ ಮಾಡ್ತಾನೆ, ಆ ಸಮಸ್ಯೆಗಳಿರುವಂತ ಜನರನ್ನೇ ಟಾರ್ಗೆಟ್ ಮಾಡಿ ಲೋಕದ ವಿಷಯಗಳಲ್ಲಿ ಅವನಿನ್ನೂ ಆಳವಾಗಿ ನಡೆಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಇಲ್ಲಿ ನಾವು ನೋಡ್ತಿರುವಂತದ್ದು ಏನಂದ್ರೆ, ಎಲ್ಲ ಸಮಸ್ಯೆಗಳು ಎಲ್ಲಿಂದ ಬಂದು ಅಂತ ಅರ್ಥ ಮಾಡ್ಕೊಳ್ಳೋದಿದೆ ಅದು ತುಂಬಾ ಮುಖ್ಯ. ಮತ್ತು ಇದಕ್ಕೆ ಪರಿಹಾರ ಕೂಡ ತುಂಬಾ ಮುಖ್ಯ. ಸಮಸ್ಯೆ ಎಲ್ಲಿಂದ ಬಂತು ಅನ್ನೋದು ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಕೂಡ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಸಮಸ್ಯೆ ಬಗ್ಗೆ ಫಸ್ಟ್ ನಮ್ಗೆ ಒಂದು ಅವಗಾಹನ ಇರಬೇಕು, ಒಂದು ತಿಳುವಳಿಕೆ ಇರಬೇಕು. ಈಗ ಡಾಕ್ಟರ್ಗಳು ಇರ್ತಾರೆ ಅಂತ ಹೇಳಿದ್ರೆ, ಒಬ್ಬ ಪೇಷಂಟ್ ಹೋಗುವಾಗ ಮೊದಲು ಏನ್ ರೋಗ ಅಂತ ನೋಡ್ತಾರೆ. ಈ ರೋಗಕ್ಕೆ ಕಾರಣ ಏನು ಅನ್ನೋದು ಆ ವೈದ್ಯರು ಕಂಡುಹಿಡಿಯಕ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಕೊಡೋದಕ್ಕೆ ಆಗೋದಿಲ್ಲ. ಮೊದಲು ಆ ಒಂದು ಅನಾರೋಗ್ಯದ ಮೂಲ ಏನು, ಆ ಒಂದು ರೋಗಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ಕಂಡುಹಿಡಿಯೋದು ತುಂಬಾ ಮುಖ್ಯವಾಗುತ್ತೆ. ಸೊ ಇಲ್ಲಿರುವಂತ ಲೋಕದ ಜನರು ಸಮಸ್ಯೆಗಳಿಗೆ ಮೂಲ ಕಾರಣ ಗೊತ್ತಿಲ್ಲದಿರೋದ್ರಿಂದ ತಾತ್ಕಾಲಿಕವಾದ ಪರಿಹಾರವನ್ನ ಕಂಡುಕೊಳ್ತಿದ್ದಾರೆ ವಿನಃ ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಅವ್ರ ಕೈಲಿ ಆಗ್ತಿಲ್ಲ ಎಂಬುದಾಗಿನೇ ನಾವು ನೋಡ್ತೇವೆ. ಹಾಗಾಗಿ ದೇವ್ರ ಮಕ್ಕಳಾಗಿರುವಂತ ನಾವು ಈ ರಕ್ಷಣೆಯ ಮಾರ್ಗವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ 3 ವಿಷಯಗಳನ್ನ ತಿಳ್ಕೊಬೇಕು. ಮೊದಲೇನಂದ್ರೆ, ಈ ಮೂಲ ಮನುಷ್ಯನ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಮೂಲ ಮನುಷ್ಯ ಅಂದ್ರೆ ನೀನು, ನಾನು, ಆದಾಮನಿಂದ ಹಿಡಿದು ಇಲ್ಲಿಯವರೆಗೂ ಇನ್ನು ಮೇಲೆ ಹುಟ್ಟುವಂತ ಮಕ್ಕಳು ಎಲ್ಲರೂ ಕೂಡ ಯಾವ ರೀತಿ ಸೃಷ್ಟಿಯಾದರು, ಯಾವ ರೀತಿ ಲೋಕಕ್ಕೆ ಬಂದ್ರು ಅನ್ನೋದು ತಿಳ್ಕೊಳ್ಳೋದಿದೆಯಲ್ಲ, ಅದು ತುಂಬಾನೇ ಮುಖ್ಯ. ನಾವ್ ಯಾರಿಗೆ ಸುವಾರ್ತೆ ಸಾರಕ್ ಹೋದ್ರು ಕೂಡ ಅವ್ರು ಎಲ್ಲಿಂದ ಬಂದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಈ ಲೋಕದಲ್ಲಿ ಹೇಗಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಸೊ ನಾವು ಸುವಾರ್ತೆ ಏನಕ್ಕೆ ಸಾರ್ತಿದೀವಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅವ್ರವ್ರಿಗೆ ದೇವ್ರುಗಳಿದ್ದಾರೆ, ಅವ್ರವ್ರಿಗೆ ಧರ್ಮಗಳಿವೆ, ಅವ್ರವ್ರಿಗೆ ಜಾತಿಗಳಿವೆ, ಅವ್ರದ್ದೇ ಆದಂತಹ ನಂಬಿಕೆಗಳಿರುವಾಗ ನೀನು ನಾನು ಹೋಗಿ ಯಾಕೆ ಸುವಾರ್ತೆ ಸಾರಬೇಕು? ಬೇರೆ ಯಾವ ಧರ್ಮದವರು ಸಾರಲ್ವಲ್ಲ. ಹಿಂದೂಗಳು ಹೋಗಿ ಮುಸ್ಲಿಮ್ಗೆ ಹೇಳ್ತಿದಾರ, ನೀವು ನಮ್ ಧರ್ಮಕ್ಕೆ ಬನ್ನಿ, ನಮ್ ದೇವ್ರನ್ನ ನಂಬಿ ಅಂತ? ಮುಸ್ಲಿಮ್ಸ್ ಯಾವತ್ತಾದ್ರೂ ನಿಮ್ಮ ಹತ್ರ ಬಂದು ಹೇಳಿದಾರ ನೀವು ಧರ್ಮ ಬದಲಾವಣೆ ಆಗಿ ನಮ್ಮ ಅಲ್ಲಾನ ನಂಬ್ಕೊಳ್ಳಿ ಅಂತ ಹೇಳಿ? ಇಲ್ವಲ್ಲ. ಕೇವಲ ಕ್ರೈಸ್ತರು ಮಾತ್ರ ಯಾಕೆ ಸುವಾರ್ತೆ ಸಾರ್ತಾರೆ ಗೊತ್ತಾ? ಇಡೀ ಲೋಕದಲ್ಲಿರುವಂತ ಎಲ್ಲಾ ಮನುಷ್ಯರು ಕೂಡ ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ದಾರೆ. ಒಬ್ಬನೇ ದೇವರಿಂದ ಸೃಷ್ಟಿಯಾಗಿದ್ದಾರೆ. ಆ ದೇವ್ರು ಗೊತ್ತಿಲ್ದೇನೆ ನಾನಾ ಧರ್ಮಗಳನ್ನ, ನಾನಾ ದೇವರುಗಳನ್ನ ಮಾಡಿಕೊಂಡು ಜನರು ಸೈತಾನನ ಮಾರ್ಗದರ್ಶನದಲ್ಲಿ ಮಾರ್ಗ ತಪ್ಪಿದ್ದಾರೆ, ದೇವರ ಮಾರ್ಗದಿಂದ ದೂರ ಹೋಗಿದೆ. ಅದಕ್ಕೇನೆ ಈ ರಕ್ಷಣೆ ಮಾರ್ಗ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಎಂಬುದಾಗಿ ನಾವು ನೋಡ್ತಾ ಇರೋದು. ದೇವರ ನಾಮಕ್ಕೆ ಸ್ತೋತ್ರವಲ್ಲ. ಇಲ್ಲಿ ಈ ಒಂದು ಮೂಲ ಮನುಷ್ಯನ ಬಗ್ಗೆ ತಿಳ್ಕೊಬೇಕಾದ್ರೆ 3 ವಿಷಯಗಳು. ನಿನ್ನ ಬಗ್ಗೆನೆ ನೀನ್ ತಿಳ್ಕೊತಿದ್ಯಾ ಅಂತ ತಿಳ್ಕೊ, ಇನ್ನೊಬ್ಬರ ಬಗ್ಗೆ ಅಲ್ಲ. ಈ ಒಂದು ರಕ್ಷಣೆ ಮಾರ್ಗ ಫಸ್ಟ್ ನಿನಗೋಸ್ಕರ. ಮೂಲ ಮನುಷ್ಯ ಅಂದ್ರೆ ನಿನ್ನ ಒಂದು ಮೂಲ ಏನು, ಈ ಲೋಕದಲ್ಲಿ ನೀನ್ ಹೇಗ್ ಬಂದಿದ್ಯಾ? ಲೋಕದ ಜನರು, ವಿಜ್ಞಾನಿಗಳು, ಬೇರೆ ಬೇರೆ ಧರ್ಮದವರು ಹೇಳೋ ಪ್ರಕಾರ ನಾವೇನೋ ಮಂಗದಿಂದಾನೋ ಒಂದು ಕ್ರಿಮಿಯಿಂದಾನೋ ಬಂದಿಲ್ಲ. ಒಂದೊಂದು ಧರ್ಮ ಒಂದೊಂದು ರೀತಿಯಲ್ಲಿ ನಂಬುತ್ತೆ ನಾವೆಲ್ಲಿಂದ ಬಂದಿದೀವಿ ಅಂತ. ಒಂದೊಂದು ಈಗ ಒಬ್ಬೊಬ್ಬ ವಿಜ್ಞಾನಿಗಳು ಒಂದೊಂದು ರೀತಿಯಲ್ಲಿ ಹೇಳ್ತಿದ್ದಾರೆ. ಬೈಬಲ್ ನಮಗೆ ಮೊದಲನೇ ಅಧ್ಯಾಯ, ಮೊದಲನೇ ವಚನಗಳಲ್ಲೇ ನಾವೆಲ್ಲಿಂದ ಬಂದ್ವಿ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ತಿಳಿಸೋದನ್ನ ನಾವು ನೋಡ್ತೀವಿ. ನೀನು ಯಾರು ಅಂದ್ರೆ ದೇವರ ಸ್ವರೂಪ. ಆಮೇಲೆ ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ ಹೇಳುತ್ತೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ನೀನ್ ಎಲ್ಲಿಂದನೂ ಬಂದಿಲ್ಲ, ದೇವರು ನಿನ್ನನ್ನು ಸೃಷ್ಟಿ ಮಾಡಿರೋದು. ಅದೇನೋ ಮಂಗದಿಂದಾನೋ ಇನ್ನೊಂದರಿಂದಾನೋ ಮತ್ತೊಂದರಿಂದ ಅಲ್ಲ ನಾವು ಬಂದಿರೋದು, ದೇವರಿಂದ ಬಂದಿರೋದು. ಆಮೇಲೆ ನೀನು ದೇವರ ಸ್ವರೂಪ, ದೇವರಿಂದ ಬಂದಿರೋದ್ರಿಂದ ನೀನ್ ದೇವರ ಸ್ವರೂಪ. ಮಂಗದಿಂದ ಅಲ್ಲ ಬಂದಿರೋದು, ದೇವರಿಂದ ಬಂದಿರೋದು. ದೇವರೇ ತನ್ನ ಸ್ವರೂಪದಲ್ಲಿ ನಮ್ಮನ್ನ ಉಂಟು ಮಾಡಿದ್ದಾನೆ. ಹಾಗಾದ್ರೆ ದೇವರ ಸ್ವರೂಪ ಅಂದ್ರೆ ಏನು? ಇಲ್ಲಿ ದೇವರ ಸ್ವರೂಪದಲ್ಲಿ ಆತನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸ್ತಾನೆ ಎಂಬುದಾಗಿ ಇದೆ. ಸೊ ಗಂಡನಾಗ್ಲಿ ಹೆಣ್ಣಲ್ಲಾಗ್ಲಿ, ಈಗ ನಾನು ಅನೇಕ ಸಲ ಪ್ರಶ್ನೆ ಮಾಡೋದು ಅದೇನೆ, ಮನುಷ್ಯ ಎಲ್ಲಿಂದ ಬಂದ್ರು ಅಂತ ಹೇಳಿದ್ರೆ ಈ ಮಂಗದಿಂದ ಬಂದ್ರು ಅಂತಾರಲ್ಲ. ಒಬ್ಬರೇ ಬಂದಿದ್ದ ಅಥವಾ ಇಬ್ಬರು ಬಂದಿದ್ದ? ಬರೀ ಇಬ್ಬರೇ ಬಂದಿದ್ದ, ಇನ್ನು ಎಷ್ಟು ಮಂಗಗಳು ಮನುಷ್ಯರಾದ್ರು ಅನ್ನೋದು ಪ್ರಶ್ನೆಗಳಂದಿರೋದು. ಸೊ ದೇವರ ವಾಕ್ಯಲ್ಲಿ ಹೇಳ್ತಿರೋದು, ಒಬ್ಬ ಗಂಡನನ್ನ, ಒಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡ್ತಾರೆ, ಅವನಿಂದ ನರನಿಂದ ನಾರಿಯನ್ನು ಸೃಷ್ಟಿ ಮಾಡ್ತಾನೆ ಅಂತ ಅಷ್ಟೊಂದು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಇದೆ. ಹಾಗಾಗಿ ನೀನು ದೇವರ ಸ್ವರೂಪ. ದೇವರ ಸ್ವರೂಪ ಅಂದ್ರೆ ನಿನ್ನ
ಆತ್ಮ ಇದೆಯಲ್ಲ, ನಿನ್ನ ಆಲೋಚನೆ ಇದೆಯಲ್ಲ, ನಿನ್ನ ಒಂದು ಶಾಶ್ವತ ಜೀವಿತ ಇದೆಯಲ್ಲ, ಅದೆಲ್ಲವೂ ಕೂಡ ದೇವರ ಸ್ವರೂಪವಾಗಿದೆ. ಒಳ್ಳೇದು ಕೆಟ್ಟದ್ದರ ಒಂದು ಅರಿವಿದೆಯಲ್ಲ, ಅದು ದೇವರ ಸ್ವರೂಪ. ಪ್ರಾಣಿಗಳಿಗೆ ಅದಿಲ್ಲ. ಈ ಭೂಲೋಕದಲ್ಲಿರುವ ಯಾವ ಪ್ರಾಣಿಗಳಿಗೂ ಇಲ್ಲದೆ ಇರುವಂತದ್ದು. ಯಾಕಂದ್ರೆ ಅವೆಲ್ಲವೂ ಕೂಡ ಮಣ್ಣಿನಿಂದ ಆಗಿರುವಂತದ್ದು. ಈ ಲೋಕದ ಸೃಷ್ಟಿಯೆಲ್ಲವೂ ಕೂಡ ಹಾಗೇನೆ ದೇವರ ಬಾಯಿ ಮಾತಿನಿಂದ ಆಗಿರೋದು. ನನ್ನನ್ನ ಮಾತ್ರ ದೇವರು ತನ್ನ ಕೈಯಿಂದ ಉಂಟು ಮಾಡಿರೋದು. ಹಾಗಾಗಿ ನಾವು ವಿಶೇಷಿತರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ಸ್ವರೂಪದಲ್ಲಿದ್ದೇವೆ. ಒಂದು 5 ಈ ವಾರಗಳು 5 ಮುಖ್ಯವಾದ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ತಿಳ್ಕೊಂತೀವಿ ದೇವರ ವಾಕ್ಯಗಳನ್ನ. ವಾರ ನಾವು ಜಾಯ್ನ್ ಆಗ್ಬಿಟ್ಟು 5 ವಿಷಯಗಳನ್ನ ಸರಿಯಾಗಿ ನಾವು ತಿಳ್ಕೊಂಡ್ರೆ ಒಂದು ರಕ್ಷಣೆ ಮಾರ್ಗ ಅಂದ್ರೆ ಏನು, ಏನಕ್ಕಾಗಿ ನಾವು ಆ ಸುವಾರ್ತೆಯನ್ನ ಹಿಡ್ಕೋಬೇಕು ಮತ್ತೆ ಇನ್ನೊಬ್ಬರಿಗೆ ಸಾರ್ಬೇಕು ಅನ್ನೋದು ತುಂಬಾ ಸ್ಪಷ್ಟವಾಗಿ ವಾಕ್ಯದ ಆಧಾರದಲ್ಲಿ ನಮ್ಗೆ ಅರ್ಥವಾಗುತ್ತೆ. ಈಗ ಮೊದಲನೇದು ಹೇಳಿದ ಹಾಗೆ ದೇವರ ಸ್ವರೂಪದಲ್ಲಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ಎರಡನೇದಾಗಿ ಜೀವ ಶ್ವಾಸವನ್ನ ಕೊಟ್ಟಿದ್ದಾರೆ ಅಂತ. ಪ್ರಾಣಿಗಳಿಗೆ ಈ ಜೀವಶ್ವಾಸ ಇಲ್ಲ. ಪ್ರಾಣಿಗಳಲ್ಲಿ ಪ್ರಾಣ ಇದೆ. ಸತ್ರೆ ಆ ಒಂದು ದೇಹ ಮಣ್ಣಲ್ಲಿ ಮಣ್ಣಾಗುವ ಹಾಗೆ ಆ ಉಸಿರು ಗಾಳಿಯಲ್ಲಿ ಸೇರ್ಬಿಡುತ್ತೆ ಪ್ರಾಣಿಗಳದು. ಯಾವ ಪ್ರಾಣಿ ಕೂಡ ಪರಲೋಕಕ್ಕೆ ಹೋಗಲ್ಲ. ಯಾವ ಪ್ರಾಣಿ ಕೂಡ ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಲ್ಲ. ಕಾರಣ ಏನಂದ್ರೆ ಅವುಗಳಲ್ಲಿ ಈ ಜೀವಶ್ವಾಸ ಅನ್ನೋದು ಇಲ್ಲ, ಈ ಆತ್ಮ ಅನ್ನೋದು ಇಲ್ಲ. ದೇವರು ಕೇವಲ ಮನುಷ್ಯರಿಗೆ ಮಾತ್ರನೇ ಈ ಆತ್ಮ ಕೊಟ್ಟಿರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನಲ್ಲಿ ದೇವರು ತನ್ನ ಆತ್ಮವನ್ನ ಇರಿಸಿದ್ದಾರೆ. ನಿನ್ನಲ್ಲಿ ಜೀವಾತ್ಮ ಇರೋದ್ರಿಂದಲೇ ದೇವ್ರು ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ನೀನು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರೋದ್ರಿಂದಲೇ ದೇವ್ರು ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮಕ್ಕಳನ್ನ ನಾವ್ ಯಾಕೆ ಪ್ರೀತಿ ಮಾಡ್ತೀವಿ? ಅವ್ರು ನಮ್ಮ ಸ್ವರೂಪ, ನಾವ್ ಅವ್ರಿಗೆ ಜನ್ಮ ಕೊಟ್ಟಿರೋದು. ಹಾಗಾಗಿ ಅವ್ರು ಒಳ್ಳೆಯವರಾಗಿದ್ರು ಕೆಟ್ಟವರಾಗಿದ್ರು ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ. ದೇವ್ರು ಹಾಗೇನೆ, ನಾವಿನ್ನೂ ಪಾಪಿಗಳಾಗಿರ್ಬೇಕಾದ್ರೆ ನಮ್ಮನ್ನ ಪ್ರೀತಿ ಮಾಡೋದಕ್ಕೆ ಕಾರಣ ನಾವು ಆತನ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ದೇವೆ. ಈ ಲೋಕದಲ್ಲಿರುವಂತ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಯಾವುದ್ರ ಬಗ್ಗೆನೂ ದೇವ್ರಿಗೆ ಚಿಂತೆ ಇಲ್ಲ. ದೇವ್ರು ಯೋಚನೆ ಮಾಡ್ತಿರೋದು, ದೇವ್ರು ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದು, ದೇವ್ರು ಶಿಕ್ಷೆನ ಅನುಭವಿಸಿದ್ದು ಕೇವಲ ನಿನಗೋಸ್ಕರ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿದೆ. ಇಡೀ ಪ್ರಪಂಚವನ್ನೇ ನಿನಗೋಸ್ಕರ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊ. ಪ್ರೀತಿ ಮಾಡೋರ್ಗೋಸ್ಕರ ನಾವು ಬೈಕ್ ತೆಗಿತೀವಿ, ಕಾರ್ ತೆಗಿತೀವಿ, ಸೈಟ್ ತೆಗಿತೀವಿ, ಮನೆ ತೆಗಿತೀವಿ, ಬಟ್ಟೆ ತೆಗಿತೀವಿ, ಚಿನ್ನ ತೆಗಿತೀವಿ, ಇನ್ನೊಂದು ತೆಗಿತೀವಿ. ಯಾಕಂದ್ರೆ ನಾವು ಒಬ್ಬನ ಪ್ರೀತಿ ಮಾಡೋದ್ರಿಂದ. ಅದು ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಬಂಧು ಬಳಗ ಯಾರೇ ಆಗಿರ್ಬೋದು. ದೇವರ ಸ್ವರೂಪದಲ್ಲಿ ದೇವರು ನಿನ್ನನ್ನ ಸೃಷ್ಟಿ ಮಾಡಕ್ ಮುಂಚೆನೆ ನಿನಗ್ ಬೇಕಾಗಿರೋ ಎಲ್ಲವನ್ನ ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದಾರೆ. 6 ದಿನಗಳ ಸೃಷ್ಟಿಯಲ್ಲಿ ನಿನಗ್ ಬೇಕಾಗಿರೋ ಎಲ್ಲವನ್ನ ಸೃಷ್ಟಿ ಮಾಡಿ 6ನೇ ದಿನದಲ್ಲಿ ಕೊನೆಯದಾಗಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ. ಸೊ ಆದಿಕಾಂಡ 2:7 ಹೇಳುವ ಹಾಗೆ, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದೇ ಅಲ್ಲ, ಜೀವ ಶ್ವಾಸವನ್ನ, ದೇವರ ಜೀವವನ್ನ ಹಂಚಿಕೊಂಡ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತನ್ನ ಆತ್ಮವನ್ನ ನಮ್ಮ ಜೊತೆ ಹಂಚಿಕೊಂಡ್ರು ಅಂತ ಹೇಳಿ ನಾವು ನೋಡ್ತಿರೋದು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಿದೆ. 3ನೇದಾಗಿ ನಾವು ನೋಡುವಾಗ ದೇವರು ಕೊಟ್ಟ ಆಶೀರ್ವಾದಗಳು. ಈಗ ಈ 3 ವಿಷಯಗಳು ಮನಸ್ಸಲ್ಲಿ ಇಟ್ಕೋಬೇಕು. ಮೊದಲನೇದು, ದೇವರು ನನ್ನನ್ನ ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಎರಡನೇದು, ಆತನ ಜೀವ ಶ್ವಾಸವನ್ನ ಅಂದ್ರೆ ಆತನ ಆತ್ಮವನ್ನ ನಮಗೆ ಕೊಟ್ಟಿದ್ದಾರೆ. 3ನೇದು, ದೇವ್ರು ನಮಗೆ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ಬರೀ ಆತನು ನಮಗೆ ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಆತನ ಆತ್ಮವನ್ನು ಕೊಟ್ಬಿಟ್ಟು ಬಿಟ್ಟಿಲ್ಲ. ಈ ಭೂಲೋಕದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿ ಏನ್ ಹೇಳಿದ್ದಾರೆ? ಆದಿಕಾಂಡ 1:28 ನಾವು ನೋಡ್ತೇವೆ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು, ಇದು ತುಂಬಾ ಮುಖ್ಯವಾದದ್ದು, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಅಂತ. ಮೊದಲನೇ ಆಶೀರ್ವಾದ ಏನು? ವಶ ಮಾಡಿಕೊಳ್ಳೋದು. ಇಡೀ ಸೃಷ್ಟಿಯನ್ನ ಮನುಷ್ಯನು ಮಾತ್ರನೇ ವಶ ಮಾಡಿಕೊಳ್ಳೋದಕ್ಕೆ ದೇವರು ಅಧಿಕಾರವನ್ನ, ಆಶೀರ್ವಾದವನ್ನ ಕೊಟ್ಟಿದ್ದಾರೆ. ಎರಡನೇದಾಗಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂತ ಹೇಳಿ. ಆಮೇಲೆ ಒಂದು ವಶ ಮಾಡ್ಕೊಳ್ಳೋದು, ಎರಡನೇದು ದೊರೆತನ ಮಾಡೋದು. ವಶ ಮಾಡ್ಕೊಳ್ಳೋದಕ್ಕೂ ನಮಗೆ ಬಲ ಬೇಕು,
ದೊರೆತನ ಮಾಡೋದಕ್ಕೂ ಅಧಿಕಾರ ಬೇಕು. ಸೊ ಆ ಬಲವನ್ನ, ಆ ಅಧಿಕಾರವನ್ನ ದೇವರು ನಿನಗೂ ನನಗೂ ಕೊಟ್ಟಿದ್ದಾರೆ. ಇದು ಮೂಲ ಮನುಷ್ಯನ ಆಶೀರ್ವಾದಗಳು. ಇವತ್ತು ಭೂಮಿ ನಮ್ಮ ಕೈಲಿಲ್ಲ. ಇವತ್ತು ಸಮುದ್ರದಲ್ಲಿರುವ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳು, ಯಾವ ಪ್ರಾಣಿಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಇವತ್ತು ಒಂದು ಪ್ರಾಣಿನ ನೋಡಿ ನಾವು ಭಯ ಪಡ್ತಾ ಇದ್ದೀವಿ. ಇವತ್ತು ಸಮುದ್ರವನ್ನ ನೋಡಿ ಭಯ ಪಡ್ತೀವಿ. ಗಾಳಿ, ಮಳೆ, ನೀರು ಎಲ್ಲವನ್ನ ನೋಡಿ ಭಯ ಪಡ್ತಾ ಇದ್ದೀವಿ. ಅವುಗಳನ್ನ ನಾವು ವಶಪಡಿಸ್ಕೊಂಡು ನಾವು ದೊರೆತನ ಮಾಡ್ಬೇಕಾಗಿರೋದು. ಆದ್ರೆ ಆ ಅಧಿಕಾರವನ್ನ ನಾವು ಕಳ್ಕೊಂಡ್ವಿ. ಅದು ಹೇಗೆ, ಏನು ಅಂತ ಹೇಳ್ಬಿಟ್ಟು ಬರುವಾರದಲ್ಲಿ ನಾವು ನೋಡೋಣ. ಆದ್ರೆ ಇವತ್ತಿನ ಒಂದು ಸಂದೇಶ, ದೇವರು ಮೂಲ ಮನುಷ್ಯನನ್ನ ಈ 3 ಆಶೀರ್ವಾದಗಳಲ್ಲಿ ಸೃಷ್ಟಿ ಮಾಡಿರೋದನ್ನ ಮರಿಬಾರದು. ಇದು ನಮ್ಮ ಹೃದಯಗಳಲ್ಲಿ ಮುದ್ರೆ ಆಗ್ಬೇಕು. ನಾನು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ದೇನೆ. ಎರಡನೇದು, ನನ್ನಲ್ಲಿ ದೇವರು ತನ್ನ ಜೀವ ಶ್ವಾಸವನ್ನ ಕೊಟ್ಟಿದ್ದಾರೆ. ಮೂರನೇದು, ದೇವರು ನನಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಎಲ್ಲಾ ಸೃಷ್ಟಿಯನ್ನ ವಶ ಮಾಡ್ಕೊಳ್ಳುವಂಥದ್ದಾಗ್ಲಿ, ಅದರ ಮೇಲೆ ದೊರೆತನ ಮಾಡುವಂತ ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಈಗ ಈ ಒಂದು ಅಧಿಕಾರ ನಾವು ಕಳ್ಕೊಂಡಿದ್ದಕ್ಕೋಸ್ಕರನೇ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದು ಮತ್ತೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯೇಸು ಎಂಬ ಹೆಸರಲ್ಲಿ ಮತ್ತೆ ನಾವು ಅಧಿಕಾರ ಪಡ್ಕೊಂಡು ಸೈತಾನನ ಬಲಗಳನ್ನಾಗ್ಲಿ, ಅಂಧಕಾರ ಕ್ರಿಯೆಗಳನ್ನ ಜಯಿಸುವಂತ ಬಲ, ಅಧಿಕಾರವನ್ನ ನಾವು ಮತ್ತೆ ಕ್ರಿಸ್ತನ ಹೆಸರಿನಲ್ಲಿ ಹೊಂದಿಕೊಂಡಿದ್ದೇವೆ. ಯಾಕಂದ್ರೆ ಇದನ್ನೆಲ್ಲ ನಾವು ಪಾಪ ಮಾಡಿ ಕಳ್ಕೊಂಡಿದ್ವಿ. ಇದನ್ನ ನಾವು ಯಾವ ರೀತಿ ಏನು ಅನ್ನೋದು ಮುಂದಿನ ವಾರದಲ್ಲಿ ನೋಡೋಣ. ಆದ್ರೆ ಇವತ್ತು ಅರ್ಥ ಮಾಡ್ಕೊಳ್ಳಿ, ದೇವರು ಈ ಸೃಷ್ಟಿಯ ನಿಯಮವನ್ನು ಅರ್ಥ ಮಾಡ್ಕೊಳ್ಳಿ. ಕ್ರಿಯೇಷನ್ ಪ್ರಿನ್ಸಿಪಲ್ ಅಥವಾ ಪ್ರಿನ್ಸಿಪಲ್ಸ್ ಆಫ್ ಕ್ರಿಯೇಷನ್ ಅಂತ ಹೇಳಿ ಕರೀತಾರೆ. ಸೃಷ್ಟಿಯ ನಿಯಮ. ದೇವರು ಈ ಲೋಕವನ್ನ ಸೃಷ್ಟಿ ಮಾಡುವಾಗ ಒಂದು ನಿಯಮದ ಮೇಲೆ ಸೃಷ್ಟಿ ಮಾಡಿ, ಒಂದೇ ಒಂದು ನಿಯಮ. ಏನು ಅಂದ್ರೆ ಜೊತೆ ಅನ್ನುವಂತ ನಿಯಮ. ಏನು ಜೊತೆ? ಅರ್ಥ ಮಾಡ್ಕೊಳ್ಳಿ, ಜೊತೆ ಅನ್ನುವಂತ ನಿಯಮ, ವಿತ್ ಅಂತ ಹೇಳ್ತಾರೆ ಇಂಗ್ಲಿಷ್. ಜೊತೆ, ಆ ಒಂದು ನಿಯಮದ ಮೇಲೆ ದೇವರು ಎಲ್ಲವನ್ನ ಮಾಡಿದ್ದು. ಉದಾಹರಣೆಗೆ ನಾವು ನೋಡ್ತೇವೆ, ಮೀನು ನೀರಲ್ಲಿ ಇರಬೇಕು ಅಂತ ಹೇಳಿ. ನೀರಲ್ಲಿ ಇರಬೇಕು ಅಂದ್ರೆ ನೀರ್ ಜೊತೆ ಇರಬೇಕು. ಇಲ್ಲಿ ಆದಿಕಾಂಡ 1ನೇ ಅಧ್ಯಾಯದಲ್ಲೇ ನಾವು 21ನೇ ವಚನವನ್ನ ನೋಡುವಾಗ, ಹೀಗೆ ದೇವರು ಮಹಾಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಯುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರ ಉಂಟು ಮಾಡಿದನು ಅಂತ. ಎಲ್ಲಿ ಅಂತ ಹೇಳಿದ್ರೆ ನೀರಲ್ಲಿ. 20ನೇ ವಚನ ಹೇಳುತ್ತೆ, ಗುಂಪು ಗುಂಪಾಗಿ ಚಲಿಸುವ ಜಲ ಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ ಅಂತ ಹೇಳ್ತಿರೋದು. ಅಂದ್ರೆ ಮೀನು ಎಲ್ಲಿರ್ಬೇಕು? ಮೀನು ಯಾವ್ದ್ರ ಜೊತೆ ಇದ್ರೆ ಅದು ಜೀವಂತವಾಗಿರುತ್ತೆ, ಸಂತೋಷವಾಗಿರುತ್ತೆ ಅಂದ್ರೆ ನೀರಲ್ಲಿದ್ರೆ ಮಾತ್ರನೇ. ನೀನು ಬಂಗಾರದ ಮನೆಯಲ್ಲಿ ಇರಿಸಿದ್ರು ಕೂಡ ಅದು ಜೀವಂತವಾಗಿ ಇರಲ್ಲ. ನೀನು ಮೀನಿಗೋಸ್ಕರ ಎಂಥದ್ದೇ ಒಂದು ಸ್ಥಳವನ್ನ ಸಿದ್ಧ ಮಾಡಿ ಅಲ್ಲಿಟ್ರು ಕೂಡ ಅದು ಸಂತೋಷವಾಗಿ ಆಗಲ್ಲ, ಜೀವಂತವಾಗಿ ಆಗಲ್ಲ. ಯಾಕಂದ್ರೆ ದೇವರು ಮೀನನ್ನ ಸೃಷ್ಟಿ ಮಾಡಿದ್ದು ಒಂದು ನಿಯಮದ ಮೇಲೆ. ಆ ನಿಯಮ ಅದು ನೀರಲ್ಲಿ ಇರಬೇಕು ಅಂತ. ನೀರಲ್ಲಿ ದಡದಲ್ಲಿರುವಂತಹ ಒಂದು ಮೀನು ಒದ್ದಾಡ್ತಾ ಇರುತ್ತೆ. ಅದನ್ನ ತಗೊಂಡು ನೀರಿಗೆ ಬಿಟ್ಟ ತಕ್ಷಣ ಅದು ಜೀವ ಪಡ್ಕೊಳ್ಳುತ್ತೆ, ಅದು ಉಜ್ಜೀವನ ಪಡ್ಕೊಳ್ಳುತ್ತೆ, ಅದು ಅಷ್ಟು ಸಂತೋಷವಾಗಿ ಮತ್ತೆ ಈಜಾಡುತ್ತೆ, ಸಂತೋಷ ಪಡುತ್ತೆ. ಯಾಕಂದ್ರೆ ಅದು ಅದರ ಪ್ರಪಂಚ. ದೇವರು ಅದನ್ನ ಆ ರೀತಿ ಸೃಷ್ಟಿ ಮಾಡಿದ್ದಾರೆ. ಎರಡನೇದಾಗಿ ನೋಡುವಾಗ ಪಕ್ಷಿಗಳನ್ನ ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಆ ಪಕ್ಷಿಗಳು ಎಲ್ಲಿರ್ಬೇಕು ಅಂತ ದೇವರು ಸೃಷ್ಟಿ ಮಾಡಿದ್ರು ಅಂದ್ರೆ ಗಾಳಿಯಲ್ಲಿ ಇರ್ಬೇಕು ಅಥವಾ ಆಕಾಶದಲ್ಲಿ ಹಾರಬೇಕು ಅಂತ ಸೃಷ್ಟಿ ಮಾಡಿದ್ರು. ಅದೇ 20ನೇ ವಚನದಲ್ಲಿ ನಾವು ನೋಡ್ತೀವಲ್ಲ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಅಂತ ಹೇಳ್ತಾ ಇದ್ದಾರೆ. ಅಂತರಿಕ್ಷದಲ್ಲಿ ಅಂದ್ರೆ ಏನು? ಸ್ಪೇಸ್ ಅಲ್ಲಿ, ಗಾಳಿಯಲ್ಲಿ ಹಾರಾಡಲಿ ಅಂತ ದೇವ್ರು ಹೇಳ್ತಾ ಇರೋದು. ಅಂದ್ರೆ ಮೀನು ನೀರಲ್ಲಿರ್ಬೇಕು, ಪಕ್ಷಿಗಳು ಗಾಳಿಯಲ್ಲಿರ್ಬೇಕು. ಆಗ್ಲೇ ಅವಷ್ಟು ಸಂತೋಷವಾಗಿರುತ್ತೆ. ಪಕ್ಷಿಗಳು ಎಷ್ಟು ಸಂತೋಷವಾಗಿ ಹಾರ್ತಾ ಇರುತ್ತೆ, ಎಷ್ಟು ಖುಷಿಯಾಗಿರುತ್ತೆ ಅವು. ಯಾಕಂದ್ರೆ ಗಾಳಿ ಜೊತೆಗೆ ಇರೋದಕ್ಕೇನೆ ದೇವರು ಪಕ್ಷಿಗಳನ್ನ ಸೃಷ್ಟಿ ಮಾಡಿರೋದು. ಮೂರನೇದಾಗಿ ನಾವು ನೋಡುವಾಗ ಮರವನ್ನ ನೆಲದಲ್ಲಿರ್ಬೇಕು ಅಂತ ಸೃಷ್ಟಿ ಮಾಡಿರೋದು. ಮರ ಎಲ್ಲಿರ್ಬೇಕು? ನೆಲದಲ್ಲಿರ್ಬೇಕು. ಈಗ ಯೋಚನೆ ಮಾಡಿ, ಮೀನು ಗಾಳಿಯಲ್ಲಿದ್ರೆ ಜೀವಂತವಾಗಿರುತ್ತಾ, ಸಂತೋಷವಾಗಿರುತ್ತಾ? ಇಲ್ಲ. ಅದೇ ಪಕ್ಷಿ ನೀರಲ್ಲಿದ್ರೆ ಸಂತೋಷವಾಗಿರುತ್ತಾ, ಜೀವಂತವಾಗಿರುತ್ತಾ? ಇಲ್ಲ. ಮರ ಗಾಳಿಯಲ್ಲಿದ್ರೆ ಸಂತೋಷವಾಗಿರುತ್ತಾ, ಜೀವಂತವಾಗಿರುತ್ತಾ? ಇಲ್ಲ. ಅದು ಎಲ್ಲೆಲ್ಲಿ ಯಾವ್ದು ಇರ್ಬೇಕೋ ಅಲ್ಲಿದ್ರೆ ಮಾತ್ರನೇ ಅದು ಸಂತೋಷವಾಗಿರುತ್ತೆ ಮತ್ತು ಅದು ಮುಖ್ಯವಾಗಿ ಜೀವಂತವಾಗಿರುತ್ತೆ.
ಸೊ ಮರ ಎಲ್ಲಿರ್ಬೇಕು? ನೆಲದಲ್ಲಿ. ಅದೇ ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ 11ನೇ ವಚನ ನಾವು ಓದುವಾಗ, ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಎಲ್ಲಿ? ಭೂಮಿಯಲ್ಲಿ, ಅಂದ್ರೆ ನೆಲದಲ್ಲಿ. ಎಲ್ಲ ಮರಗಳು, ಎಲ್ಲಾ ತರದ ಮರ ಗಿಡಗಳು ಎಲ್ಲಿರ್ಬೇಕು? ನೆಲದಲ್ಲಿರ್ಬೇಕು, ಭೂಮಿಯಲ್ಲಿ ಇರ್ಬೇಕು. ಆಗ ಮಾತ್ರನೇ ಅವು ಬೆಳೆಯುತ್ತೆ, ಜೀವಂತವಾಗಿರುತ್ತೆ, ಸಂತೋಷವಾಗಿರುತ್ತೆ. ಇಲ್ಲಿ 3 ಉದಾಹರಣೆಗಳನ್ನ ನಾವು ನೋಡ್ತಾ ಇರೋದು. ಮೀನು ಬಗ್ಗೆ ನೋಡಿದ್ವಿ. ಮೀನು ನೀರಲ್ಲಿದ್ರೇನೆ, ಪಕ್ಷಿ ಗಾಳಿಯಲ್ಲಿದ್ರೇನೆ, ಮರ ನೆಲದಲ್ಲಿದ್ರೆ ಮಾತ್ರ ಜೀವಂತವಾಗಿ ಸಂತೋಷವಾಗಿರೋದಕ್ಕೆ ಸಾಧ್ಯ. ಸೊ ಇದೇ ನಿಯಮದ ಪ್ರಕಾರ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ದಾರೆ. ಹೇಗೆ? ಮನುಷ್ಯನು ಸಂತೋಷವಾಗಿ ಇರಬೇಕಂದ್ರೆ ಅವನು ದೇವರೊಂದಿಗೆ ಇರಬೇಕು ಅಂತ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿರ್ಬೇಕು ಅವನು? ದೇವರ ಜೊತೆ ಇರ್ಬೇಕೆಂಬುದಾಗಿ ನಾನು ನೋಡ್ತಾ ಇದ್ದೆ. ದೇವರ ಜೊತೆ ಇರೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಹಾಗಾದ್ರೆ ಮನುಷ್ಯರೆಲ್ಲರೂ ಎಲ್ಲಿದ್ದಾರೆ? ಸೈತಾನ್ ಜೊತೆಗಿದ್ದಾರೆ. ಮನುಷ್ಯರೆಲ್ಲರೂ ಎಲ್ಲಿದ್ದಾರೆ? ಲೋಕದಲ್ಲಿದ್ದಾರೆ, ಸತ್ತಂತ ಸ್ಥಿತಿಯಲ್ಲಿದ್ದಾರೆ. ಮೀನು ನೀರಿಂದ ಹೊರಗಡೆ ಹಾಕಿದಾಗ ಹೇಗಿದಾರೋ ಅದೇ ರೀತಿಯಲ್ಲಿ ಒದ್ದಾಡ್ತಾ ಇದಾರೆ ಜನ ಇವತ್ತು ಕಷ್ಟ ಸಮಸ್ಯೆಗಳಲ್ಲಿ. ಸಮಸ್ಯೆ ಏನಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ನಾನ್ ನೀರಿಂದ ಹೊರಗಡೆ ಬಂದಿದ್ದೀನಿ ಅಂತ ಮೀನಿಗೆ ಹೇಗೆ ಗೊತ್ತಿಲ್ಲದೆ ಒದ್ದಾಡ್ತಿದ್ಯೋ ಹಾಗೆ ಮನುಷ್ಯರಿಗೆ ಯಾಕೆ ಇಷ್ಟೆಲ್ಲ ಕಷ್ಟಗಳಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಪಕ್ಷಿನೂ ಅಷ್ಟೇನೆ, ಗಾಳಿಯಲ್ಲಿ ಬಿಟ್ಟು ಅದು ನೆಲದೊಳಗಡೆನೋ ನೀರೊಳಗಡೆ ಒದ್ದಾಡುವ ಹಾಗೆ ಒದ್ದಾಡ್ತಾ ಇದ್ದಾರೆ ಜನ. ಮರನೂ ಹಾಗೇನೆ, ಬೇರ್ ಸಮೇತ ನೆಲದ ಮೇಲೆ ಒದ್ದಾಡೋ ಹಾಗೆ. ಮನುಷ್ಯರು ಇವತ್ತು ದೇವರಿಂದ ದೂರ ಆಗಿ ಒದ್ದಾಡ್ತಾ ಇದ್ದಾರೆ. ಆದ್ರೆ ಸೃಷ್ಟಿಯ ನಿಯಮ ಏನು ಗೊತ್ತಾ? ನೀನು ನಾನು ದೇವರಲ್ಲಿ ಇರಬೇಕು ಅಂತ. ಯೇಸುಸ್ವಾಮಿ ಹೇಳ್ತಾರೆ ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ, ನಾನು ಅಂದ್ರೆ ನನ್ನ ವಾಕ್ಯಗಳು ನಿಮ್ಮಲ್ಲಿ, ನೀವು ನನ್ನಲ್ಲಿ ಇರ್ಬೇಕು ಅಂತ. ಆಗ ನೀವು ಕೇಳ್ಕೊಳ್ಳೋದು ಸಿಗುತ್ತೆ, ಆಗ ನೀವು ಫಲ ಕೊಡ್ತೀರಾ ಅಂತ. ನಾವು ಫಲ ಕೊಡ್ಬೇಕು ಅಂದ್ರೆ ಎಲ್ಲಿರ್ಬೇಕು? ನಾವು ಒಳ್ಳೆ ನೆಲದಲ್ಲಿ ಇರ್ಬೇಕು. ಆ ಒಳ್ಳೆ ನೆಲ ಯಾವುದು? ಕ್ರಿಸ್ತನು. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಅಂತ ಯೇಸುಸ್ವಾಮಿ ಹೇಳ್ತಿರೋದು. ನಮ್ಮಲ್ಲಿ ಪ್ರಾಣ, ಆತ್ಮ, ಶರೀರ 3 ಇದೆ. ಈ ಲೋಕದಲ್ಲಿ ಇರುವಂತ ಪ್ರಾಣಿಗಳಿಗೆ ಬರೀ ಪ್ರಾಣ ಮತ್ತು ದೇಹ ಇದೆ. ಆದ್ರೆ ನಮ್ಮಲ್ಲಿ ಪ್ರಾಣ, ಆತ್ಮ, ಶರೀರ 3 ಇರೋದು. ಆ ಆತ್ಮ ಇದೆಯಲ್ಲ, ಅದೇ ದೇವರ ಜೊತೆ ಇರೋದಕ್ಕೆ ಸಹಾಯ ಮಾಡುತ್ತೆ. ಈ ಉಸಿರು, ನಮ್ಮಲ್ಲಿರೋ ಪ್ರಾಣ ದೇಹದ ಜೊತೆ ಇರೋದಕ್ಕೆ ಸಹಕರಿಸುತ್ತೆ. ನಮ್ಮಲ್ಲಿ ಪ್ರಾಣ ಇರೋದ್ರಿಂದಲೇ ದೇಹ ಕಾರ್ಯ ಮಾಡ್ತಾ ಇದೆ. ಪ್ರಾಣಕ್ಕೂ ದೇಹಕ್ಕೂ ಸಂಬಂಧ, ನಮ್ಮಲ್ಲಿರುವ ಆತ್ಮಕ್ಕೂ ದೇವ್ರಿಗೂ ಸಂಬಂಧ ಇದೆ. ಹೇಗೆ ನಮ್ಮ ಪ್ರಾಣ ನಮ್ಮ ದೇಹದಿಂದ ದೂರವಾಗುವಾಗ ಸತ್ತೋಯ್ತು ಅಂತ ಹೇಳ್ತಾರೋ, ಇವ್ರು ಸತ್ತೋದ್ರು ಅಂತ ಹೇಳ್ತಾರೋ, ಹಾಗೆ ನಮ್ಮ ಆತ್ಮ ದೇವರಿಂದ ದೂರವಾಗುವಾಗ ನಾವು ಸತ್ತೋಗಿದ್ದೀವಿ ಅಂತ ಅರ್ಥ. ಇವತ್ತು ಯೇಸುವನ್ನ ನಂಬದಿರುವಂತ ಪ್ರತಿಯೊಬ್ರು ಕೂಡ ಶಾರೀರಿಕವಾಗಿ ಅವರು ಬದುಕ್ತಾ ಇರ್ಬೋದು, ಯಾಕಂದ್ರೆ ಅವರಲ್ಲಿ ಜೀವ ಇರೋದ್ರಿಂದ. ಆದ್ರೆ ಅವರ ಆತ್ಮ ಸತ್ತಂತ ಸ್ಥಿತಿಯಲ್ಲಿದೆ. ಅದಕ್ಕೇನೆ ಎಫೆಸಿ 2ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವ ಹಾಗೆ, ನೀವು ನಿಮ್ಮ ಅಪರಾಧಗಳ ಪಾಪಗಳ ನಿಮಿತ್ತ ಸತ್ತವರಾಗಿದ್ರಿ, ಕ್ರಿಸ್ತನು ನಿಮ್ಮನ್ನ ಬದುಕಿಸಿದ್ದಾರೆ ಅಂತ ಹೇಳಿ. ಮನುಷ್ಯರೆಲ್ಲರೂ ಕೂಡ ಪಾಪದಲ್ಲಿ ಸತ್ತಿದ್ದಾರೆ. ಪಾಪ ಅಂದ್ರೆ ಏನು? ದೇವರಿಂದ ದೂರ ಆಗೋದೇ ದೊಡ್ಡ ಪಾಪ. ಪಾಪ ಅಂದ್ರೆ ಏನು? ಇವತ್ತು ಯೇಸುನ ನಂಬದಿರೋದೇ ದೊಡ್ಡ ಪಾಪ. ಅದು ಅರ್ಥ ಆಗ್ತಾ ಇಲ್ಲ. ಎಷ್ಟೇ ನೀನು ಪುಣ್ಯ ಕಾರ್ಯಗಳು ಮಾಡಿದ್ರು ಕೂಡ ಅವೆಲ್ಲ ದೇವ್ರ ದೃಷ್ಟಿಯಲ್ಲಿ ಹೊಲಸು ಬಟ್ಟೆ ಅಂತ ಇದೆ. ಯೇಸುನ ನಂಬದೆ ನೀನ್ ಎಷ್ಟು ಒಳ್ಳೆಯವನಾಗಿದ್ರು ಕೂಡ ಪ್ರಯೋಜನ ಇಲ್ಲ. ಅದನ್ನ ಯೇಸು ಜೊತೆ ಇರೋದಕ್ಕೆ ತಾನೇ ನಿನ್ನನ್ನ ದೇವ್ರು ಸೃಷ್ಟಿ ಮಾಡಿರೋದು. ಯೇಸು ಈ ಲೋಕಕ್ಕೆ ಹುಡುಕ್ ಬಂದಿದ್ದು ಯಾಕೆ? ನೀನು ನಾನು ಕಳೆದೋಗಿದ್ವಿ. ಈಗ 100 ಕುರಿಗಳಲ್ಲಿ ಒಂದು ಕುರಿ ಕಳೆದೋಗುವಾಗ ಹೇಗೆ ಆ ಕುರುಬನು ಹೋಗಿ ಹುಡುಕಿ ಅದನ್ನ ಕಂಡುಕೊಂಡು ಸಂತೋಷದಿಂದ ಎತ್ಕೊಂಡು ಬರ್ತಾನೋ, ಹಾಗೆ ಯೇಸು ಸ್ವಾಮಿ ನಿನಗೋಸ್ಕರ ನನಗೋಸ್ಕರ ಹುಡುಕ್ ಬಂದಿದ್ದು. ಇವತ್ತು ನಮ್ಮನ್ನ ಕಂಡುಕೊಂಡಿದ್ದಾರೆ, ನಾವು ಕೂಡ ಅದೇ ರೀತಿ ಅನೇಕನ ಕಂಡುಕೋಬೇಕಾಗಿದೆ. ಸೊ ಇಲ್ಲಿ ದೇವರು ಮೂಲ ಮನುಷ್ಯನನ್ನ ಯಾಕೆ ಸೃಷ್ಟಿ ಮಾಡುದು ಅಂದ್ರೆ ಆತನ ಜೊತೆ ಇರಲು ಮತ್ತು ಆತನನ್ನೇ ಆರಾಧಿಸಲು ಮತ್ತು ಸರ್ವ ಸೃಷ್ಟಿಯನ್ನು ದೊರೆತನ ಮಾಡಲು ಉಂಟು ಮಾಡಿದನೆಂಬುದಾಗಿ. ನಮ್ಮನ್ನ ದೇವರು ಸೃಷ್ಟಿ ಮಾಡಿದ್ದು ಆತನ ಜೊತೆ ಇರೋದಕ್ಕೆ. ಅದಕ್ಕೇನೆ ಇಮ್ಮಾನುವೇಲ್ ಅಂತ ಕರಿತೀವಿ ದೇವರನ್ನ. ದೇವ್ರು ನಮ್ಮ ಜೊತೆ ಇದ್ದಾರೆ, ದೇವ್ರು ನಮ್ಮ ಕೂಡ ಇದ್ದಾರೆ. ನೀನು ನಾನು ದೇವ್ರ ಜೊತೆ ಇಲ್ಲದೆ ಬಂದಿದ್ದಕ್ಕೆ
ನೀನು ನಾನು ಪಾಪ ಮಾಡಿ ಯೇಸುವನ್ನ ನಂಬದೆ ಈ ಲೋಕಾನುಸಾರ ಇದ್ದಿದ್ದಕ್ಕೋಸ್ಕರನೇ ಯೇಸುವೆ ನಮ್ಮ ಜೊತೆ ಇರೋದಕ್ಕೆ ಬಂದ್ರು. ಯೋಚನೆ ಮಾಡಿ ಆತನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಆದಾಮ ಹವ್ವ ನೀನ್ ತಿನ್ನಬೇಡ ಈ ಹಣ್ಣನ್ನ ಅಂತ ಹೇಳದ ಮೇಲೂ ಕೂಡ ಅವ್ನು ತಿಂದ್ರು. ಯಾಕಂದ್ರೆ ಅವ್ರಿಗೆ ದೇವರಾಗುವಂತ ಆಸೆ. ನನಗ್ ದೇವ್ರು ಬೇಡ, ನಾನೇ ದೇವರಾಗ್ಬೋದು. ಯಾಕಂದ್ರೆ ಸೈತಾನ ಹೇಳ್ದನಲ್ಲ, ನೀನ್ ಇದನ್ನ ತಿಂದ್ರೆ ನಿನಗ್ ದೇವ್ರು ಬೇಡ, ನೀನ್ ದೇವರಾಗ್ಬೋದು ಅಂತ. ಸೊ ಯಾವಾಗ ಅವ್ನು ದೇವ್ರ ವಾಕ್ಯವನ್ನ ಮೀರಿ ನಡೆದ್ನೋ, ದೇವರಿಂದ ಒಡಂಬಡಿಕೆನ ಮುರಿದ. ಒಡಂಬಡಿಕೆನ ಮುರಿಯೋದು ಅಂದ್ರೆ ಏನು? ಆ ಒಂದು ವಾಗ್ದಾನವನ್ನು ಮುರಿದು ಬಿಡೋದು, ಮಾತು ತಪ್ಪೋದು. ಇದನ್ನ ನೀನ್ ತಿನ್ನಬಾರ್ದು, ತಿಂದ್ರೆ ತಿಂದ ದಿನ ಸಾಯ್ತಿ ಅಂತ ಹೇಳಿದ್ರು. ಅನೇಕರು ಹೇಳ್ತಾರೆ ಸತ್ತಿಲ್ವಲ್ಲ, ಆದಾಮವ್ವ ಹಣ್ಣನ್ನ ತಿಂದ್ರು ಸತ್ತಿಲ್ವಲ್ಲ. ಅದನ್ನೇ ನಾನು ಹೇಳ್ತಿದ್ದೆ, ಆತ್ಮಿಕ ಮರಣ ಅದು. ದೇವರಿಂದ ದೂರ ಆಗೋದಿದೆಯಲ್ಲ, ಅದು ಆತ್ಮಿಕ ಮರಣ. ನಾವು ಶರೀರವಾಗಿ ಸತ್ರು ಭಯ ಪಡಬಾರ್ದು, ಆತ್ಮಿಕ ಮರಣದ ಬಗ್ಗೆ ಭಯ ಪಡ್ಬೇಕಾಗಿರೋದು. ದೇವರಿಂದ ದೂರ ಆಗ್ತೀವಲ್ಲ, ಆ ವಿಷಯದಲ್ಲಿ ನಾವು ಭಯ ಪಡ್ಬೇಕೇ ವಿನಃ ಶಾರೀರಿಕವಾಗಿ ಸಾಯೋದ್ರ ಬಗ್ಗೆ ಎಲ್ಲ ಭಯ ಪಡ್ಬೇಕು. ಯಾವತ್ತಾದ್ರೂ ನಾವು ಒಂದಿನ ಸಾಯಲೇಬೇಕು. ಇನ್ನೂ 50 ಅಲ್ಲ 100 ವರ್ಷ ನಾವು ಬದುಕಿದ್ರು ಒಂದಿನ ಸಾಯಬೇಕು. ಆದ್ರೆ ಎಂದಿಗೂ ಸಾಯದೇ ಇರುವಂತ, ಎಂದಿಗೂ ನಾವು ದೇವರಿಂದ ದೂರವಾಗದಿರುವಂತ ಒಂದು ಆಶೀರ್ವಾದ ಇದೆಯಲ್ಲ, ಅದು ದೇವ್ರ ಜೊತೆ ಇರುವಂತದ್ದು. ನಾವು ದೇವರಿಂದ ದೂರ ಆದ್ರೂ ದೇವ್ರು ನಮ್ಮ ಜೊತೆ ಬಂದ್ರು. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಹಾಗಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದೇನು? ಈ ಮೂಲ ಮನುಷ್ಯನ ಕುರಿತು ನಾವು ತಿಳ್ಕೊಬೇಕಾಗಿದೆ. ನನ್ನನ್ನ ದೇವರು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ನೋಡ್ತಿದ್ವಿ. ನಮ್ಮನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಯಾರು ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ಲೋಕದಲ್ಲಿರುವಂತ ಮನುಷ್ಯರೆಲ್ಲರೂ ಕೂಡ ಇದೇ ದೇವರು ಸೃಷ್ಟಿ ಮಾಡಿರೋದು. ಆದಿಯಲ್ಲಿ ದೇವರು ಇದ್ರಲ್ಲ, ಆ ದೇವರು ಸೃಷ್ಟಿ ಮಾಡಿ. ಆ ದೇವ್ರು ಯಾರು ಅಂದ್ರೆ ಯೇಸು ಕ್ರಿಸ್ತನೇ. ಆದಿಯಿಂದಲೂ, ಆದಿಯು ಆತನೇ, ಅಂತ್ಯವೂ ಆತನೇ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಬೇರೆ ಯಾರ ಬಗ್ಗೆ ಆತರ ಹೇಳ್ತಾರೆ? ಯೇಸುವನ್ನೇ ನಂಬೋದಕ್ಕೆ. ಕಳೆದ ಭಾನುವಾರ ನಾನು ವಾಕ್ಯ ಹೇಳ್ತಾ ಇದ್ದೆ ಸಭೆಯಲ್ಲಿ. ಯಾಕೆ ನಾವು ಯೇಸುವನ್ನೇ ನಂಬೇಕು? ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಅಂತ ಯೆಹೋಶುವ ಹೇಳ್ತಾನಲ್ಲ, ಯಾಕೆ? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ ನಮ್ಮನ್ನ ದೇವ್ರು ಸೃಷ್ಟಿ ಮಾಡಿ, ಯೇಸುವೆ ನಮ್ಮನ್ನ ಸೃಷ್ಟಿ ಮಾಡಿರೋದ್ರಿಂದ. ಯೇಸು ನಮ್ಮನ್ನ ಸೃಷ್ಟಿ ಮಾಡೋದ್ರಿಂದ ನಾವು ಯೇಸು ನಂಬ್ತಾ ಇರೋದು. ಎರಡನೇದಾಗಿ ಯೇಸು ನಮ್ಮನ್ನ ರಕ್ಷಣೆ ಮಾಡಿರೋದಕ್ಕೆ ಯೇಸು ನಂಬ್ತಾ ಇರೋದು. ಮೂರನೇದಾಗಿ ಯೇಸು ನಮಗೋಸ್ಕರ ಮತ್ತೆ ಬರ್ತಾರೆ, ಅದಕ್ಕೋಸ್ಕರ ಯೇಸು ನಂಬ್ತಾ ಇರೋದು. ಈ 3 ವಿಷಯಗಳು ಯಾರಲ್ಲಾದ್ರೂ ಇಲ್ಲಿ ಬೇರೆ ದೇವರುಗಳಲ್ಲಿ ನಾವು ನಂಬೋಣ. ನಿನ್ನನ್ನ ಅವರು ಸೃಷ್ಟಿ ಮಾಡಿರ್ಬೇಕು, ನಿನ್ನನ್ನ ಪಾಪ ನರಕ ಸೈತಾನ್ನಿಂದ ತಪ್ಪಿಸೋದಕ್ಕೆ ಅವ್ರು ಬಂದಿರ್ಬೇಕು, ಮತ್ತೆ ಆತನ ಸತ್ತು ಪರಲೋಕಕ್ಕೆ ಹೋಗಿ ಆತನ ನಮ್ಮನ್ನ ಕರ್ಕೊಂಡು ಹೋಗಕ್ ಮತ್ತೆ ಬರ್ಬೇಕು. ಈ ತರದ ದೇವ್ರು ಯಾರಾದ್ರೂ ಇದಾರಂದ್ರೆ ಖಂಡಿತ ನಾವು ನಂಬೋಣ. ಒಳ್ಳೇದೇನೋ ಶಾರೀರಿಕವಾಗಿ ಏನೋ ಒಂದು ಒಳ್ಳೇದ್ ಮಾಡಿದ್ರು, ಒಳ್ಳೇದ್ ನಡೀತು ಅಂತ ಹೇಳಿದ ತಕ್ಷಣ ದೇವ್ರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಎಷ್ಟೋ ಒಳ್ಳೆ ಕಾರ್ಯಗಳು ಮಾಡ್ತಿದ್ದಾರೆ, ಹಾಗಂತ ಮನುಷ್ಯನ ದೇವ್ರು ಮಾಡ್ಬಿಡ್ತಾ ಇದ್ದಾರೆ. ದೇವ್ರು ಅಂದ್ರೆ ಅದಕ್ಕೆ ಬೇರೆ ಸ್ಥಾನಮಾನ ಇದೆ. ನಮ್ಮನ್ನ ಸೃಷ್ಟಿ ಮಾಡಿರೋ, ಇಡೀ ಪ್ರಪಂಚನ ಸೃಷ್ಟಿ ಮಾಡಿರೋ ದೇವ್ರವರು. ಹಾಗಾಗಿ ಆ ದೇವ್ರಿಗಾಗಿ ನಾವು ಜೀವಿಸೋಣ, ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನಾನು ದೇವರ ಮಗು, ನಾನು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರೋದು, ನನ್ನಲ್ಲಿ ದೇವರ ಆತ್ಮ ಇದೆ. ಮತ್ತೆ ಮೂರನೇದಾಗಿ ದೇವರು ಈ ಲೋಕವನ್ನ ಆಳ್ವಿಕೆ ಮಾಡೋದಕ್ಕೆ ನನಗೆ ಬಲ ಮತ್ತು ಅಧಿಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ, ಈ ಮೂಲ ಮನುಷ್ಯನ ಸ್ಥಾನವನ್ನ, ಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೊಂಡು ದೇವ್ರಿಗಾಗಿ ನಾವು ಜೀವಿಸೋಣ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಮುಂದಿನ ವಾರದಲ್ಲಿ ಈ ತರ ದೇವರು ಆತನೊಂದಿಗೆ ಇರೋದಕ್ಕೆ ಸೃಷ್ಟಿ ಮಾಡಿರುವಂತಹ ಮನುಷ್ಯನು ಯಾವ ರೀತಿ ಏನಕ್ಕಾಗಿ ದೂರ ಆದ, ಅದರಿಂದ ಏನೆಲ್ಲ ಸಮಸ್ಯೆಗಳು ಬಂತು ಅಂತ ಹಂತವಾಗಿ ನಾವು ಕಲಿತಾ ಹೋಗೋಣ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯದಿಂದ ದೇವ್ರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ ನಮ್ಮ ಸಂಗಡ ಇದ್ದು ನಮ್ಮ ನಡೆಸಿದ ದೇವರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಈ ಒಂದು ರಕ್ಷಣೆ ಮಾರ್ಗದಲ್ಲಿ ಮೊದಲನೇ ಒಂದು ಅಂಶ ಮೂಲ ಮನುಷ್ಯನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಜಾಯ್ನ್ ಆಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಲಿ. ಇನ್ನು ಅನೇಕರು ಜಾಯ್ನ್ ಆಗಿಲ್ಲ, ಮುಂದಿನ ವಾರದಲ್ಲಿ ಅವರು ಕೂಡ ಜಾಯ್ನ್ ಆಗುವಂತೆ ಸಹಾಯ ಮಾಡಿ. ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಒಂದೇ ಸುವಾರ್ತೆಯನ್ನ ತಿಳ್ಕೊಳ್ಳಲು ಸಹಾಯ ಮಾಡಿ. ಪೌಲನು ಹೇಳಿರುವ ಹಾಗೆ ಬೇರೆ ಬೇರೆ ಸುವಾರ್ತೆಗಳಿವೆ ಅಂತ ಹೇಳಿ ಆತನ ಹೇಳ್ತಾನೆ. ನಾವು ಬೇರೆ ಬೇರೆ ಸುವಾರ್ತೆಗಳನ್ನಲ್ಲದೆ ಒಂದೇ ಸುವಾರ್ತೆನ ಹಿಡ್ಕೊಂಡು, ಆ ಒಂದು ಸತ್ಯದ ಸುವಾರ್ತೆನ ಹಿಡ್ಕೊಂಡು ಅದಕ್ಕಾಗಿ ನಾವು ಜೀವಿಸಲು, ಅದನ್ನೇ ಇತರರಿಗೆ ಸಾರಲು, ಅನೇಕರನ್ನ ರಕ್ಷಣೆಯಲ್ಲಿ ನಡೆಸಲು ಸಹಾಯ ಮಾಡಿ. ಜಾಯ್ನ್ ಆಗಿರುವಂತಹ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ, ಬಲಪಡಿಸಿ, ಈ ಸತ್ಯದಲ್ಲಿ ನೆಲೆಗೊಳಿಸಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.